ಓಕೆ, ಇವತ್ತು ಹೊಸ ಟಾಪಿಕ್ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಆಗಲೇ ಏರಿಯಾ ಆಫ್ ಟ್ರಯಾಂಗಲ್ಸ್ ಗೊತ್ತಿರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ಸ್ ಎಷ್ಟು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಮತ್ತು ಅದು ಬಿಟ್ಟರೆ ಇನ್ನೊಂದು ಫಾರ್ಮುಲಾ ಹೆರಾನ್ಸ್ ಫಾರ್ಮುಲಾ ಅಂತ ಗೊತ್ತಿರುತ್ತೆ. ಇವಾಗ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಥಿಯರಮ್ ಇದೆ. ಆ ಥಿಯರಮ್ನ ನೋಡೋಣ. ಇವಾಗ ಟ್ರಯಾಂಗಲ್ ಎ ಬಿ ಸಿ ಗೊತ್ತಿರುತ್ತೆ ನಿಮಗೆ. ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಡ್ರಾ ಮಾಡಿದ್ದೀನಿ ಇಲ್ಲಿ. ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ ಎರಡು ಸಿಮಿಲರ್ ಟ್ರಯಾಂಗಲ್ಗಳು. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಇವಾಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಇದ್ದರೆ ಅದರ ಏರಿಯಾ ಬಗ್ಗೆ ಏನು ಹೇಳ್ಬೋದು ಅಂತ ನಾವು ಹೇಳ್ತೀನಿ. ಇವಾಗ ಏರಿಯಾಗೆ ಹೆಂಗೆ ರೆಪ್ರೆಸೆಂಟ್ ಮಾಡೋದು? ಹೀಗೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಆಯಿತಾ. ಮತ್ತು ರೇಷಿಯೋ ತಗೊಂಡ್ರೆ ಟ್ರಯಾಂಗಲ್ ಪಿ ಕ್ಯೂ ಆರ್ ಜೊತೆ ರೇಷಿಯೋ ತಗೊಂಡ್ರೆ ಒಂದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಬರುತ್ತೆ. ಅದರ ಮುಂಚೆ ಇವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಆದರೆ ಅದರ ಸೈಡ್ಸ್ ಬಗ್ಗೆ ಏನು ಹೇಳ್ಬೋದು? ಎಲ್ಲ ಸೈಡ್ಗಳು ರೇಷಿಯೋ ಅಲ್ಲಿರುತ್ತೆ ಅಲ್ವಾ? ಅಂದರೆ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ, ಅದರದ್ದು ಕೊರೆಸ್ಪಾಂಡಿಂಗ್ ಸೈಡ್ಗಳು ರೇಷಿಯೋ ಅಲ್ಲಿರುತ್ತೆ. ದಟ್ ಮೀನ್ಸ್ ಎ ಬಿ ಬೈ ಪಿ ಕ್ಯೂ is equal to BC by QR is equal to AC by PR. ಅದಾಗಲೇ ಗೊತ್ತಲ್ವಾ? ಇವಾಗ ನೆಕ್ಸ್ಟ್ ಅದರದ್ದು ಏರಿಯಾದ ರೇಷಿಯೋ ತಗೊಂಡ್ರೆ ಏನಾಗುತ್ತೆ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ರೇಷಿಯೋ ತಗೊಂಡ್ರೆ ನಮಗೆ ಇದರದ್ದು ಸ್ಕ್ವೇರ್ಗಳು ಬರುತ್ತೆ. ದಟ್ ಮೀನ್ಸ್ this is equal to AB by PQ whole square. ಆಯ್ತಾ? ಮತ್ತು ಈ ರೇಷಿಯೋ ಎಲ್ಲ ಈಕ್ವಲ್ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಆಯಿತಾ? ಸೊ ಎರಡು ಸಿಮಿಲರ್ ಟ್ರಯಾಂಗಲ್ಗಳ ರೇಷಿಯೋ ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಸೈಡ್ಸ್ ಸ್ಕ್ವೇರ್ಡ್. ಇದು ತುಂಬ ಇಂಪಾರ್ಟೆಂಟ್ ಥಿಯರಮ್. ಸೊ ಈ ಥಿಯರಮ್ನ ಅರ್ಥ ಆಗಬೇಕು. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈ ಥಿಯರಮ್ನ ಅರ್ಥ ಆಗೋಕ್ಕೆ. ಸೊ ಈ ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಮತ್ತು ಅದರದ್ದು ಬೇಸ್ ಎ ಸಿಗೆ ಒಂದು ಪ್ಯಾರಲಲ್ ಲೈನ್ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೇನು ಕೊಟ್ಟಿದ್ದಾರೆ? ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎಕ್ಸ್ ಬಿ ವೈ is equal to 2/1, find ax by xb. ಅದರದ್ದು ರೇಷಿಯೋ ಕಂಡುಹಿಡಿಬೇಕು. ಆಯಿತಾ? ಇವಾಗ ಹೆಂಗೆ ಮಾಡೋದು ಇದನ್ನ? ಫಸ್ಟ್ ಎರಡು ಟ್ರಯಾಂಗಲ್ ಕೊಟ್ಟಿದ್ದಾರಲ್ವಾ? ಸೊ ಈ ರೇಷಿಯೋನ ಉಪಯೋಗಿಸೋಕ್ಕೆ ಏನು ಪ್ರೂವ್ ಮಾಡಬೇಕು? ಫಸ್ಟು ಆ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಈ ಎರಡು ಟ್ರಯಾಂಗಲ್ ಹೆಂಗೆ ಸಿಮಿಲರ್ ಆಗುತ್ತೆ ಅಂತ ನೋಡೋಣ. ಇವಾಗ ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್, ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಅಲ್ವಾ? ಯಾಕೆ? ಇದದ್ದು ಕೊರೆಸ್ಪಾಂಡಿಂಗ್ ಆ್ಯಂಗಲ್ಗಳು. ಪ್ಯಾರಲಲ್ ಲೈನಲ್ಲಿ ಕೊರೆಸ್ಪಾಂಡಿಂಗ್ ಆ್ಯಂಗಲ್ ಅಂತ ಓದಿರ್ತೀರ ಅಲ್ವಾ? ಸೊ ಇದನ್ನ ಫಸ್ಟ್ ಪ್ರೂವ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎಕ್ಸ್ ಬಿ ವೈ ಏನು ಹೇಳ್ಬೋದು? ಈ ಎರಡು ಟ್ರಯಾಂಗಲಲ್ಲಿ ಆ್ಯಂಗಲ್ ಬಿ ಇಸ್ ಕಾಮನ್ ಅಲ್ವಾ ಎರಡರದು? ಫಸ್ಟ್ ಒನ್ ಆ್ಯಂಗಲ್ ಬಿ ಇಸ್ common. Next, angle BXY is equal to angle BAC. ಮತ್ತೆ angle BYX is equal to angle BCA. ಈ ಎರಡಕ್ಕೂ ಒಂದೇ ರೀಸನ್ ಇದೆ. ಏನೋ ನಾನು ಆಗಲೇ ಹೇಳಿದ್ದೀನಿ, ಕೊರೆಸ್ಪಾಂಡಿಂಗ್ ಆ್ಯಂಗಲ್ಗಳು ಅಲ್ವಾ? ರೈಟ್. ಇವಾಗ ಸಿನ್ಸ್ ಆಲ್ ತ್ರೀ ಆ್ಯಂಗಲ್ಸ್ ಆರ್ ಈಕ್ವಲ್, ನಾವು ಏನು ಹೇಳ್ಬೋದು? ಈ ಎರಡು ಟ್ರಯಾಂಗಲ್ ಸಿಮಿಲರ್. ಹೆಂಗೆ ಎ ಸಿಮಿಲಾರಿಟಿಯಿಂದ ಈ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಟ್ರಯಾಂಗಲ್ ಆಯಿತು. ಅದನ್ನ ಬರೆಯೋಣ ಇವಾಗ.
triangle ABC similar to triangle XBY by AA similarity. ಇವಾಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆದರೆ ಅದರ ಏರಿಯಾ ಬಗ್ಗೆ ಏನು ಹೇಳ್ಬೋದು? ಇವಾಗ ಇದನ್ನ ಕಂಟಿನ್ಯೂ ಮಾಡ್ತೀನಿ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ABC ಮತ್ತು ರೇಷಿಯೋ ತಗೊಂಡ್ರೆ ಸಿಮಿಲರ್ ಟ್ರಯಾಂಗಲ್ ಜೊತೆ ಟ್ರಯಾಂಗಲ್ XBY ಇಸ್ ಈಕ್ವಲ್ ಟು, ಇವಾಗ AX by XB ಅಂತ ಕಂಡುಹಿಡಿಬೇಕು. AX by XB, ಅದಕ್ಕೆ ಈ ಸೈಡಲ್ಲೇ ಲೈನ್ಗಳು ತಗೊಳ್ಳೋಣ. ಸೊ ಇಫ್ ದಿಸ್, ಈ ರೇಷಿಯೋ ಎಷ್ಟಾಗುತ್ತೆ? ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ ಅಲ್ವಾ? ಸೊ ದಟ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ XB ಸ್ಕ್ವೇರ್. ಯಾಕಂದರೆ AB ಮತ್ತು XB ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಈ ಎರಡು ಸಿಮಿಲರ್ ಟ್ರಯಾಂಗಲಲ್ಲಿ. ಸೊ ಏನು ಬರೀಬೋದು? ಈಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ XB ಸ್ಕ್ವೇರ್. ಅಥವಾ AB ಬೈ XB ದ ಹೋಲ್ ಸ್ಕ್ವೇರು ಬರೀಬೋದು, ಎಲ್ಲ ಒಂದೇನೆ ಆಯಿತಾ? ಇವಾಗ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಏರಿಯಾ ಆಫ್ ಟ್ರಯಾಂಗಲ್ ABC ಬೈ ಏರಿಯಾ ಆಫ್ ಟ್ರಯಾಂಗಲ್ XBY ಆಗಲಿ 2:1 ಅಂತ ಕೊಟ್ಟಿದ್ದಾರೆ. 2/1 ಇಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ XB ಸ್ಕ್ವೇರ್ ಆಯಿತಾ? ಇವಾಗ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಳ್ಳೋಣ. ಯಾಕೆ? ನಮಗೆ AB ಬೈ XB ಬಗ್ಗೆ ಫಸ್ಟ್ ಕಂಡುಹಿಡಿಯೋಣ ಆಯಿತಾ? ಸೊ ಇದನ್ನ ಕಂಡುಹಿಡಿಯೋಕ್ಕೆ ಸ್ಕ್ವೇರ್ ರೂಟ್ ತಗೋಬೇಕು ಅಲ್ವಾ? ದೇರ್ಫೋರ್ √2 ಸ್ಕ್ವೇರ್ ರೂಟ್ ತೊಗೊಂಡ್ರೆ √2 ಆಗುತ್ತೆ. ಇಲ್ಲಿ ಇಸ್ ಈಕ್ವಲ್ ಟು AB ಬೈ XB. ನೆಕ್ಸ್ಟ್ ಇದಾದಮೇಲೆ AB ಬೈ XB ಎಷ್ಟು ಅಂತ ಗೊತ್ತಾಯಿತು ನಮಗೆ. ಇಲ್ಲಿ √2/1 ಆಗುತ್ತೆ. AB ಬೈ XB ಗೊತ್ತಾಯಿತು. ಇವಾಗ ಏನು ಬೇಕಾಗತ್ತೆ? AX ಬೈ XB ಅಂತ ಗೊತ್ತಾಗಬೇಕು ಅಲ್ವಾ? ಸೊ ಏನು ಮಾಡಬೇಕು? AB ಮೈನಸ್ XB ಬರಬೇಕು ಅಲ್ವಾ ಇವಾಗ? ಸೊ AB ಮೈನಸ್ XB ಹೆಂಗೆ ಬರುತ್ತೆ? ಇಲ್ಲಿ -1 ಹಾಕಿದ್ರೆ, -1 ಹಾಕ್ಬಿಟ್ಟು LCM ತೊಗೊಂಡ್ರೆ ನ್ಯೂಮರೇಟರಲ್ಲಿ ಏನು ಬರುತ್ತೆ? AX ಬರುತ್ತೆ. ಸೊ ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ -1 ಮಾಡಿದ್ದೀನಿ, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ -1 ಹಾಕಬೇಕು. ಸೊ ದೇರ್ಫೋರ್ √2 - 1 ಇಸ್ ಈಕ್ವಲ್ ಟು AB, LCM ತೊಗೊಂಡ್ರೆ ಏನಾಗುತ್ತೆ? -XB ಹೋಲ್ ಡಿವೈಡೆಡ್ ಬೈ XB. ಇವಾಗ AB ಮೈನಸ್ XB ಎಷ್ಟಾಗುತ್ತೆ? AX ಅಲ್ವಾ? ಈ ಫುಲ್ ಲೆಂತ್ ಮೈನಸ್ ಈ ಫುಲ್ ಲೆಂತ್, ಬರೀ ಈ ಲೆಂತ್ ಮಿಕ್ಕಿರುತ್ತೆ. ಇಸ್ ಈಕ್ವಲ್ ಟು √2 - 1 ಇದು ಬೈ XB ಅಂತ ಬಂದಿರುತ್ತೆ. ಇವಾಗ ಎಕ್ಸಸೈಸ್ 4ಅಲ್ಲಿ ನಾವು ಫಸ್ಟ್ ಕ್ವೆಶ್ಚನ್ ಮಾಡೋಣ. ಸೊ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ? ಎರಡು ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DF, ಎರಡು ಸಿಮಿಲರ್ ಟ್ರಯಾಂಗಲ್, ಅದರದ್ದು ರೆಸ್ಪೆಕ್ಟಿವ್ ಏರಿಯಾ ಕೊಟ್ಟಿದ್ದಾರೆ. ಇನ್ನೇನು ಕೊಟ್ಟಿದ್ದಾರೆ? ಒನ್ ಸೈಡ್ ಆಫ್ ಟ್ರಯಾಂಗಲ್ DF EF ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲ, ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವೆಶ್ಚನ್ ಮಾಡೋದು ಮುಂಚೆ ಒಂದು ಡಯಾಗ್ರಾಮ್, ಚಿಕ್ಕ ಡಯಾಗ್ರಾಮ್ ಡ್ರಾ ಮಾಡೋಣ. ಇದು ಒಂದು ಟ್ರಯಾಂಗಲ್ ABC, ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ DEF ಅಂತ ಡ್ರಾ ಮಾಡೋಣ. ಇವಾಗ EF ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟರ್ಸ್, ಸಾರಿ. ಇವಾಗ ಹೆಂಗೆ ಮಾಡೋದು ಈ ಕ್ವೆಶ್ಚನ್ನ ಅಂತ ನೋಡೋಣ. ನಮ್ಮ ಆಗಲೇ ಗೊತ್ತು ABC ಸಿಮಿಲರ್ ಟು DEF ಅಂತ. ಸೊ ಸೊಲ್ಯೂಷನ್ ಬರೀತೀನಿ ಇಲ್ಲಿ. ಇವಾಗ ಟ್ರಯಾಂಗಲ್ ABC ಇಸ್ ಸಿಮಿಲರ್ ಟು ಟ್ರಯಾಂಗಲ್ DEF ಅಲ್ವಾ? ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ, ಅದರ ಸೈಡ್ಸ್ ಬಗ್ಗೆ ಏನು ಹೇಳ್ಬೋದು ನಾವು? ಆ ಕೊರೆಸ್ಪಾಂಡಿಂಗ್ ಸೈಡ್ಸ್ಗಳು ಒಂದೇ ರೇಷಿಯೋಲಿ ಇರುತ್ತೆ ಅಲ್ವಾ? ದೇರ್ಫೋರ್ AB ಬೈ DE ಇಸ್ ಈಕ್ವಲ್ ಟು BC ಬೈ EF ಇಸ್ ಈಕ್ವಲ್ ಟು AC ಬೈ DF. ಮತ್ತೆ ಈ ಎರಡು ಟ್ರಯಾಂಗಲ್ ಏರಿಯಾ ಬಗ್ಗೆ ಏನು ಹೇಳ್ಬೋದು ನಾವು? ಏರಿಯಾ ಆಫ್ ಟ್ರಯಾಂಗಲ್ ABC ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಇಸ್ ಈಕ್ವಲ್ ಟು, ಇವಾಗ ಒಂದು ಸೈಡ್ EF ಅಂತ ಆಗಲೇ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? BC ಅಂತ ತಗೊಳ್ಳೋಣ. ಇಸ್ ಈಕ್ವಲ್ ಟು
ಬಿ ಸಿ ಬೈ ಇ ಎಫ್ ಆಗಲೇ ಗೊತ್ತು ಹೋಲ್ ಸ್ಕ್ವೇರ್ ಆಯಿತಾ, ಯಾಕಂದರೆ ಏರಿಯಾ ಅಲ್ವಾ. ಸೊ ಬಿ ಸಿ ಬೈ ಇ ಎಫ್ ಹೋಲ್ ಸ್ಕ್ವೇರ್. ಇವಾಗ ಯಾಕೆ ಬಿ ಸಿ ಬೈ ಇ ಎಫ್ ತೊಗೊತಾ ಇದ್ದೀವಿ, ಯಾಕಂದರೆ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಸಿ ಎಷ್ಟು ಅಂತ ಕಂಡು ಹಿಡಿಬೇಕು ಅಲ್ವಾ. ಸೊ ಅದಕ್ಕೆ ಈ ಆಗಲೇ ಏರಿಯಾ ಗೊತ್ತು, ಈ ಏರಿಯಾ ಗೊತ್ತು, ಇದನ್ನ ಕಂಡು ಹಿಡಿಬೇಕು ಅಲ್ವಾ. ಸೊ ಬಿ ಸಿ ಬೈ ಇ ಎಫ್ ಹೋಲ್ ಸ್ಕ್ವೇರ್. ಸೊ ಬರೀ 1 ಅನ್ನೋನ್ ಇಲ್ಲಿ ಮತ್ತು 3 ಆಗಲೇ ಗೊತ್ತಿದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ ಸಿಗುತ್ತೆ ನಮಗೆ. ಬೇಕಾದರೆ ನೀವಾಗೆ ಮಾಡಿ, ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ, 64 ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಎಷ್ಟು ಕೊಟ್ಟಿದ್ದಾರೆ, 121 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ನ ಹಾಗೆ ಬಿಡೋಣ, ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದನ್ನ 15.4 ಸ್ಕ್ವೇರ್ ಅಂತ ಬರೆಯೋಣ. ಇವಾಗ ಇದನ್ನ ನೆಕ್ಸ್ಟ್ ಸ್ಟೆಪ್ ಹೆಂಗೆ ಮಾಡೋದು, 64 ಪರ್ಫೆಕ್ಟ್ ಸ್ಕ್ವೇರ್ ಅಲ್ವಾ, 8 ಸ್ಕ್ವೇರ್, 121 ಪರ್ಫೆಕ್ಟ್ ಸ್ಕ್ವೇರ್ ಯಾಕಂದರೆ 11 ಸ್ಕ್ವೇರ್. ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಳ್ಳೋಣ ಆಯಿತಾ. ಸೊ ಇಲ್ಲಿ ಸ್ಕ್ವೇರ್ ರೂಟು, ಇಲ್ಲಿ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನಾಗುತ್ತೆ, 8/11 ಇಸ್ ಈಕ್ವಲ್ ಟು ಬಿ ಸಿ ಬೈ 15.4. ಸೊ ಬಿ ಸಿ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಬಿ ಸಿ ಇಂಟು 11 ಇಸ್ ಈಕ್ವಲ್ ಟು 8 ಇಂಟು 15.4. ಸೊ ಬಿ ಸಿ ಇಸ್ ಈಕ್ವಲ್ ಟು 8 ಇಂಟು 15.4 ಡಿವೈಡೆಡ್ ಬೈ 11. ಅದನ್ನ ಕ್ಯಾಲ್ಕುಲೇಷನ್ ನೀವಾಗೆ ಮಾಡಿ, ಕ್ಯಾಲ್ಕುಲೇಷನ್ ಎಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 11.2 ಸೆಂಟಿಮೀಟರ್ಸ್ ಅಂತ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 2 ಅಲ್ಲಿ ಇಂಗ್ಲೀಷ್ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಅ ಟ್ರೆಪೀಸಿಯಂ ಅಂತ ಕೊಟ್ಟಿದ್ದಾರೆ. ಮತ್ತೆ ಆ ಟ್ರೆಪೀಸಿಯಮ್ದು ಪ್ಯಾರಲಲ್ ಸೈಡ್ಸ್ ಯಾವುದು, ಎ ಬಿ ಆ್ಯಂಡ್ ಸಿ ಡಿ ಆಯಿತಾ. ಇವಾಗ ಎ ಬಿ ಸಿ ಡಿ ಪ್ಯಾರಲಲ್ ಸೈಡ್ಸ್ ಅದು ಬಿಟ್ಟರೆ ಏನು ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಸಿ ಡಿ. ಸೊ ಈ ಚಾಪ್ಟರಲ್ಲಿ ಫಸ್ಟ್ ಏನು ಮಾಡಬೇಕು, ನಾವು ಡಯಾಗ್ರಾಮ್ ಡ್ರಾ ಮಾಡೋದು ಕಂಪಲ್ಸರಿ ಆಯಿತಾ. ಸೊ ಡಯಾಗ್ರಾಮ್ ಡ್ರಾ ಮಾಡೋಣ. ಇವಾಗ ಇದು ಏನು ಟ್ರೆಪೀಸಿಯಂ, ಅದರದ್ದು ಪ್ಯಾರಲಲ್ ಸೈಡ್ಸ್ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆ ಡಯಾಗ್ನಲ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಪಾಯಿಂಟ್ ಓ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ವಾ. ಸೊ ಆ ಡಯಾಗ್ನಲ್ಸ್ ಡ್ರಾ ಮಾಡಿಬಿಟ್ಟು ಈ ಪಾಯಿಂಟ್ಗೆ ಪಾಯಿಂಟ್ ಓ ಅಂತ ಕರೆಯೋಣ. ಇವಾಗ ಏನು ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ, ಏನು ಫೈಂಡ್ ಮಾಡಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ ಅಂತ ಫೈಂಡ್ ಮಾಡಬೇಕು. ಸೊ ಹೆಂಗೆ ಫೈಂಡ್ ಮಾಡೋದು ಇದನ್ನ ನೋಡೋಣ, ಸೊಲ್ಯೂಷನ್ ನೋಡೋಣ. ಇವಾಗ ಈ ಎರಡು ಟ್ರಯಾಂಗಲ್ದು ಏರಿಯಾದ ರೇಷಿಯೋ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ಆ ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಹೆಂಗೆ ಸಿಮಿಲರ್ ಆಗುತ್ತೆ, ಈ ಕ್ವೆಶ್ಚನ್ ಆಗಲೇ ಮಾಡಿದ್ದೀನಿ ಎಕ್ಸಸೈಸಲ್ಲಿ. ಸೊ ತಿರ್ಗಾ ಮಾಡ್ತೀನಿ ಇಲ್ಲಿ. ಇವಾಗ ಎ ಒ ಬಿ ಮತ್ತು ಸಿ ಒ ಡಿಯಲ್ಲಿ ದಿಸ್ ಆ್ಯಂಗಲ್ ಆ್ಯಂಡ್ ದಿಸ್ ಆ್ಯಂಗಲ್ ಎರಡು ಈಕ್ವಲ್, ಯಾಕೆ ಆಪೋಸಿಟ್ ಆ್ಯಂಗಲ್ಗಳು. ಮತ್ತು ಟ್ರೆಪೀಸಿಯಮಲ್ಲಿ ಎರಡು ಸೈಡ್ ಪ್ಯಾರಲಲ್ ಇದೆ, ಯಾವುದು ಎ ಬಿ ಆ್ಯಂಡ್ ಸಿ ಡಿ ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ರೆ ಏನು ಹೇಳ್ಬೋದು, ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ ಎ ಬಿ ಒ, ಇಲ್ಲಿ ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಆಲ್ಟರ್ನೇಟ್ ಆ್ಯಂಗಲ್ ಯಾವುದು, ಸಿ ಡಿ ಒ. ಸೊ ಎ ಬಿ ಒ ಇಸ್ ಈಕ್ವಲ್ ಟು ಸಿ ಡಿ ಒ, ಯಾಕೆ ಎ ಬಿ ಆ್ಯಂಡ್ ಸಿ ಡಿ ಆರ್ ಪ್ಯಾರಲಲ್ ಅಲ್ವಾ. ಸೊ ಅದಕ್ಕೆ ಈ ಎರಡು ಟ್ರಯಾಂಗಲ್ ಎ ಸಿಮಿಲಾರಿಟಿಗಿಂತ ಸಿಮಿಲರ್ ಆಗುತ್ತೆ ಅಂತ ಫಸ್ಟ್ ಬರಿಬೇಕು ನಾವು. ಸೊ ಬರೆಯೋದು ಸ್ಟೆಪ್ಸ್ ಆಗಲೇ ಗೊತ್ತಿರಬೇಕು ಇಷ್ಟೊತ್ತಿಗೆ. ಎ ಒ ಬಿ ಇನ್ ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಸಿ ಒ ಡಿ ನಾವೇನು ಹೇಳ್ಬೋದು, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ. ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ, ಯಾಕೆ ಆಪೋಸಿಟ್ ಆ್ಯಂಗಲ್ಸ್ ಅಂತ. ನೆಕ್ಸ್ಟ್ ಏನು ಹೇಳ್ಬೋದು, ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಬಿ. ಅದಕ್ಕೆ ರೀಸನ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ. ಓಕೆ, ಇವಾಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆದಾಗ ಆ ಎರಡು ಟ್ರಯಾಂಗಲ್ ಬಗ್ಗೆ ಏನು ಹೇಳ್ಬೋದು ನಾವು. ಸೊ ಈ ಎರಡು ಸ್ಟೆಪ್ಸಿಂದ ಏನು ಎರಡು ಆ್ಯಂಗಲ್ ಈಕ್ವಲ್ ಆಯಿತು ಅಲ್ವಾ. ಸೊ ಅದಕ್ಕೆ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರೆಯೋಣ. ದೇರ್ ಫಾರ್ ಟ್ರಯಾಂಗಲ್ ಎ ಒ ಬಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಸಿ ಒ ಡಿ ಬೈ ಏನು ಎ ಸಿಮಿಲಾರಿಟಿ ಅಲ್ವಾ.
ನೆಕ್ಸ್ಟ್ ಇವಾಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಆದಾಗ ಅದರದ್ದು ಏರಿಯಾ ಬಗ್ಗೆ ಏನು ಹೇಳ್ಬೋದು? ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ ಇಸ್ ಈಕ್ವಲ್ ಟು ಏನು ಹೇಳ್ಬೋದು? ಅದರದ್ದು ಕೊರೆಸ್ಪಾಂಡಿಂಗ್ ಸೈಡ್ಗಳು ಸ್ಕ್ವೇರ್ ಇಸ್ ಈಕ್ವಲ್ ಟು ಕೊರೆಸ್ಪಾಂಡಿಂಗ್ ಸೈಡ್ಸ್ ಎ ಬಿ ಆ್ಯಂಡ್ ಸಿ ಡಿ, ಎ ಬಿ ಬೈ ಸಿ ಡಿ ಸ್ಕ್ವೇರ್ which is equal to AO by CO square which is equal to BO by DO square. ಅದು ಬೇಕಾದರೆ ಬರೀಬೋದು, ಅಥವಾ ಇಲ್ಲಿ ಕ್ವೆಶ್ಚನ್ ಬೇಡ, ಅದಕ್ಕೆ ನಾನು ಬರೀತಾ ಇಲ್ಲ. ಆಯಿತಾ? ಇವಾಗ ನಮ್ಗೆ ಆಗಲಿ ಗೊತ್ತು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಅದಾದಮೇಲೆ ಆನ್ಸರ್ ಸಿಗುತ್ತೆ ನಮಗೆ. ಸೊ ಎ ಬಿ ಇಸ್ ಈಕ್ವಲ್ ಟು 2 times ಸಿ ಡಿ ಅಲ್ವಾ? ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ is equal to ಎ ಬಿ ಬದಲು ಏನು ಬರೀಬೋದು ನಾವು? 2 times ಸಿ ಡಿ, 2 times ಸಿ ಡಿ ಡಿವೈಡೆಡ್ ಬೈ ಸಿ ಡಿ ಸ್ಕ್ವೇರ್ಡ್. ಇಲ್ಲಿ ಸಿ ಡಿ, ಇಲ್ಲಿ ಸಿ ಡಿ ಕ್ಯಾನ್ಸಲ್, ವಿಚ್ ಇಸ್ ಈಕ್ವಲ್ ಟು 4/1. ಯಾಕಂದರೆ 2 square by 1 square ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು 4/1. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಬಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಸಿ ಒ ಡಿ ಇಸ್ ಈಕ್ವಲ್ ಟು 4/1 ಅಂತ ಬರೀಬೇಕು ನಾವು. ಇವಾಗ ಕ್ವೆಶ್ಚನ್ ನಂಬರ್ 5 ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 5 ಅಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಆ ಎ ಬಿ ಸಿ ಟ್ರಯಾಂಗಲ್ ಬಗ್ಗೆ 3 ಸೈಡ್ಗೂ ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಆ ಮಿಡ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಇನ್ನೊಂದು ಟ್ರಯಾಂಗಲ್ ಬರುತ್ತೆ. ಸೊ ಡಯಾಗ್ರಾಮ್ ಹೆಂಗೆ ಕಾಣಿಸುತ್ತೆ? ಎ ಬಿ ಸಿ. ಇವಾಗ ಡಿ ಇ ಎಫ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ, ಬಿ ಸಿ ಆ್ಯಂಡ್ ಎ ಸಿ. ಸೊ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಡಿ ಇ ಎಫ್ ಈ ಥರ ಡಯಾಗ್ರಾಮ್ ಕಾಣಿಸುತ್ತೆ ನಮಗೆ. ಇವಾಗ ಏನು ಕೊಟ್ಟಿದ್ದಾರೆ? ಫೈಂಡ್ ಏರಿಯಾ ಆಫ್ ಡಿ ಎಫ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ಅದರದ್ದು ರೇಷಿಯೋ ಕಂಡುಹಿಡಿಬೇಕು. ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವು? ಫಸ್ಟ್ ಯು ಹ್ಯಾವ್ ಟು ಪ್ರೂವ್ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಇ. ಅದಾದಮೇಲೆ ಈ 4 ಟ್ರಯಾಂಗಲ್ ಕಾಣಿಸ್ತಾ ಇದೆ ಅಲ್ವಾ? ಯಾವುದು? ಇದು ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ಈ 4 ಟ್ರಯಾಂಗಲ್ ಕಾಂಗ್ರುವೆಂಟ್ ಮತ್ತು ಈಕ್ವಲ್ ಏರಿಯಾ ಇದೆ ಅಂತ ಪ್ರೂವ್ ಮಾಡಬೇಕು ನಾವು. ಸೊ ಅದನ್ನ ಫಸ್ಟ್ ಪ್ರೂವ್ ಮಾಡಾದ್ಮೇಲೆ ನಾವು ಏನು ಹೇಳ್ಬೋದು? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ದ ಸಮ್ ಆಫ್ ದೀಸ್ 4 ಟ್ರಯಾಂಗಲ್ಸ್ ಅಲ್ವಾ? ಸೊ ಅದಾದಮೇಲೆ ದಿಸ್ ಇಸ್ 1 ಟ್ರಯಾಂಗಲ್, ದಿಸ್ ಇಸ್ 4 ಟ್ರಯಾಂಗಲ್ಸ್. ಸೊ ರೇಷಿಯೋ ಏನಾಗುತ್ತೆ? 1:4 ಅಥವಾ 4:1 ಆಗುತ್ತೆ ಇಲ್ಲಿ. ಸೊ ಅದನ್ನ ಹೆಂಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಫಸ್ಟು ಏನು ತಗೊಳ್ಳೋಣ? ಇವಾಗ ಇದು ಡಿ ಮತ್ತು ಎಫ್ ಮಿಡ್ ಪಾಯಿಂಟ್ ಅಂತ ಗೊತ್ತು ಅದು ಆಗಲಿ. ಸೊ ಮಿಡ್ ಪಾಯಿಂಟ್ ಥಿಯರಮಿಂದ ಏನಾಗುತ್ತೆ? ಡಿ ಎಫ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಫಸ್ಟು ಇದಕ್ಕೆ ಪ್ರೂಫ್ ನೋಡೋಣ ಅಥವಾ ಸೊಲ್ಯೂಷನ್. ಫಸ್ಟ್ ಎ ಟ್ರಯಾಂಗಲ್ ಡಿ ಇ ಎಫ್ ಮತ್ತು ಡಿ ಬಿ ಇ ಅಂತ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಡಿ ಇ ಎಫ್ ಆ್ಯಂಡ್ ಟ್ರಯಾಂಗಲ್ ಡಿ ಇ ಬಿ ಏನು ಹೇಳ್ಬೋದು? ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿ ಇ ಅಂತ ಗೊತ್ತು ಅಲ್ವಾ? ಯಾಕೆ? ಬಿ ಆ್ಯಂಡ್ ಎಫ್ ಆರ್ ದ ಮಿಡ್ ಪಾಯಿಂಟ್ಸ್. ಸೊ ಇದು ಮಿಡ್ ಪಾಯಿಂಟ್ ಥಿಯರಮಿಂದ ಗೊತ್ತಿರಬೇಕು ಅಲ್ವಾ? ಸೊ ಆ 2 ಪ್ಯಾರಲಲ್ ಆಗಿರೋದ್ರಿಂದ ಇನ್ನೇನು ಹೇಳ್ಬೋದು ನಾವು? ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಅಲ್ವಾ? ಮತ್ತು ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಯಾಕೆ? ಎಫ್ ಆ್ಯಂಡ್ ಡಿ ಆರ್ ಆಲ್ಸೋ ಮಿಡ್ ಪಾಯಿಂಟ್ಸ್ ಆಫ್ ಎ ಸಿ ಆ್ಯಂಡ್ ಬಿ ಸಿ ಅಲ್ವಾ? ಸೊ ದಿಸ್ ಲೈನ್ ಎಫ್ ಇ ಇಸ್ ಪ್ಯಾರಲಲ್ ಟು ದಿಸ್ ಲೈನ್ ಎ ಬಿ ಮತ್ತು ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿ ಇ. ಸೊ ಇವಾಗ ಈ ಚಿಕ್ಕ ಡಯಾಗ್ರಾಮ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ. ಇಲ್ಲಿ ಹಿಂಗೆ ಕಾಣಿಸುತ್ತೆ. ಇದು ಪಾಯಿಂಟ್ ಬಿ ನಮ್ಮದು, ಇದು ಪಾಯಿಂಟ್ ಇ, ಇದು ಪಾಯಿಂಟ್ ಎಫ್, ಇದು ಪಾಯಿಂಟ್ ಡಿ. ಇವಾಗ ಈ 2 ಸೈಡ್ ಪ್ಯಾರಲಲ್ ಆಯಿತು, ಈ 2 ಸೈಡ್ ಪ್ಯಾರಲಲ್ ಆಯಿತು ಅಲ್ವಾ? ಸೊ ಇದು ಏನು ಫಿಗರ್ ನಮಗೆ? ಪ್ಯಾರಲೋಗ್ರಾಮ್ ಆಯಿತು. ಮತ್ತು ಆಗಲೇ ಗೊತ್ತಿರುತ್ತೆ ಪ್ಯಾರಲೋಗ್ರಾಮಲ್ಲಿ ಒಂದು ಡಯಾಗ್ನಲ್ ಡ್ರಾ ಮಾಡಿದ್ರೆ 2 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಆ 2 ಟ್ರಯಾಂಗಲ್ ಯಾವಾಗಲೂ ಕಾಂಗ್ರುವೆಂಟ್ ಆಗುತ್ತೆ. ಸೊ ಪ್ರೂವ್ ಮಾಡ್ತೀನಿ ಇಲ್ಲಿ. ಡಿ ಎಫ್ ಇಸ್ ಪ್ಯಾರಲಲ್ ಟು ಬಿ ಇ ಮತ್ತು ಇ ಎಫ್ ಇಸ್ ಪ್ಯಾರಲಲ್ ಟು ಡಿ ಬಿ.
ಇವಾಗ ಸೈಡ್ ಡಿ ಇ ಇಸ್ ಕಾಮನ್ ಅಲ್ವಾ, ಮತ್ತೆ ಅದು ಬಿಟ್ಟರೆ ಈ ಆ್ಯಂಗಲ್ ಈಕ್ವಲ್ ಆಗುತ್ತೆ. ಸೊ ಫಸ್ಟ್ ವಿಲ್ ರೈಟ್ ದಿ ಆ್ಯಂಗಲ್ಸ್, ಅದಾದಮೇಲೆ ಸೈಡ್ ಬರೆಯೋಣ. ಸೊ ಆ್ಯಂಗಲ್ ಎಫ್ ಡಿ ಇ is equal to angle BED ಅಲ್ವಾ. ನೆಕ್ಸ್ಟ್ ಆಂಗಲ್ ದಿಸ್ ಆಂಗಲ್ BDE is equal to FED. ಎಲ್ಲ ಆಲ್ಟರ್ನೇಟ್ ಆಂಗಲ್ಸ್ಗಳು ಆಯ್ತಾ. ಆಂಗಲ್ FED is equal to angle BDE. ಮತ್ತೆ ಸೈಡ್ ಡಿ ಇಸ್ ಕಾಮನ್. ಸೊ ಇದು ಒಂದು ಆ್ಯಂಗಲ್ ಆಯಿತು, ಇದು ಒಂದು ಆ್ಯಂಗಲ್ ಆಯಿತು, ಇದು ಒಂದು ಸೈಡ್ ಆಯಿತು. ಅದಕ್ಕೆ AAS ಕಾಂಗ್ರುವೆನ್ಸಿಯಿಂದ ಈ ಎರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಆಯಿತು ಅಲ್ವಾ. ಈಗ ಕಂಟಿನ್ಯೂ ಮಾಡ್ತೀನಿ. ಬೈ AAS ಕಾಂಗ್ರುವೆನ್ಸಿ ನಾವೇನು ಹೇಳ್ಬೋದು, ಟ್ರಯಾಂಗಲ್ DEF ಇಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ DEB. ಇವಾಗ ಇದೇ ಥರ ಸಿಮಿಲರ್ಲಿ ಈ 4 ಟ್ರಯಾಂಗಲ್ 1 2 3 4 ಡ್ರಾ ಮಾಡಿದ್ದೀನಲ್ವಾ, ಆ ಎಲ್ಲ ಟ್ರಯಾಂಗಲ್ಗಳು ಕಾಂಗ್ರುವೆಂಟ್ ಆಗುತ್ತೆ. ಸೊ ಅದನ್ನ ಎಲ್ಲ ಸ್ಟೆಪ್ಸ್ ಬರೆಯೋದು ಬೇಡ, ನಾವು ಸಿಮಿಲರ್ಲಿ ಎಲ್ಲ ಟ್ರಯಾಂಗಲ್ಗಳು ಕಾಂಗ್ರುವೆಂಟ್ ಆಗುತ್ತೆ ಅಂತ ಬರೀಬೇಕು ಆಯ್ತಾ. ಸಿಮಿಲರ್ಲಿ triangle DEF is congruent to triangle ಇವಾಗ DEF ತಗೊಂಡಿದ್ದೀನಿ, ನೆಕ್ಸ್ಟ್ ಟ್ರಯಾಂಗಲ್ FED ಅಥವಾ EFD ಅಂತ EFC ಅಂತ ತಗೊಳ್ತೀನಿ ಅಂತ. ಇದು 3 and 4 ಆಯಿತು. ಇವಾಗ 1 and 3 ತಗೊತೀನಿ. ಟ್ರಯಾಂಗಲ್ ADF is congruent to triangle EDF. ಇವಾಗ ಕಾಂಗ್ರುವೆಂಟ್ ಟ್ರಯಾಂಗಲ್ ಅಂದರೆ ಏನಾಗುತ್ತೆ, ಎಲ್ಲದು ಏರಿಯಾ ಸೇಮ್ ಆಗುತ್ತೆ ಆಯ್ತಾ. ದೇರ್ ಫಾರ್ ಈ 4 ಟ್ರಯಾಂಗಲ್ ಕಾಂಗ್ರುವೆಂಟ್ ಆಯಿತು ಅಂತ ಗೊತ್ತಾಯಿತು ನಮಗೆ. ದೇರ್ ಫಾರ್ ಏರಿಯಾ ಆಫ್ ಟ್ರಯಾಂಗಲ್ DEF is equal to area of triangle DBE is equal to area of triangle EFC is equal to area of triangle ಇನ್ ಯಾವ್ದು ಬಿಟ್ಟಿದ್ದೀವಿ ಇಲ್ಲಿ ADF. ಟ್ರಯಾಂಗಲ್. ಸೊ ಈ 4 ಟ್ರಯಾಂಗಲ್ 1 2 3 4 ಮಾರ್ಕ್ ಮಾಡಿದ್ದೀನಿ, ಎಲ್ಲ ಟ್ರಯಾಂಗಲ್ಗಳು ಈಕ್ವಲ್ ಏರಿಯಾ ಆಯಿತು. ನೆಕ್ಸ್ಟ್ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ABC ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ 1 + 2 + 3 + 4 ಆಗುತ್ತೆ ಅಲ್ವಾ. ಬರೆಯೋಣ. plus area of triangle DBE plus area of triangle EFC. 4 ಟ್ರಯಾಂಗಲ್ ಬರ್ದಿದ್ದೀನಿ. ಆಯ್ತಾ. ಇವಾಗ ನಮಗೆ ಬರೀ DF ಮತ್ತು ABC ಇದು ರೇಷಿಯೋ ಗೊತ್ತಾಗಬೇಕು ಅಲ್ವಾ. ಸೊ ಈ ಎಲ್ಲ ಏರಿಯಾ ಈಕ್ವಲ್ ಆಗಿದ್ರೆ ಸೊ ಏನು ಬರಿಬೋದು, 4 times DEF ಅಂತ ಬರಿಬೋದು ಅಲ್ವಾ. 4 into area of triangle DEF ಅಂತ ಬರಿಬೋದು. ಇವಾಗ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABCನೇ ಬರಿತೀನಿ. ಇವಾಗ ಇದನ್ನ ಕೆಳಗಡೆ ತಗೊಂಡು ಹೋದರೆ is equal to 4/1 ಅಂತ ಬರುತ್ತೆ ಅಲ್ವಾ. ಅಥವಾ ಇದನ್ನ ಕೆಳಗಡೆ ತೊಗೊಂಡು ಹೋಗ್ತೀನಿ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹಾಕ್ತೀನಿ. ಸೊ ದೇರ್ ಫಾರ್ ನಮ್ಗೆ ಬೇಕಾಗಿರೋದು ರೇಷೋ DF/ABC ಬರುತ್ತೆ ಅಲ್ವಾ. ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ DEF by area of triangle
ಎ ಬಿ ಸಿ ಇಸ್ ಈಕ್ವಲ್ ಟು 1/4 ಅಲ್ವಾ, ಅಥವಾ 4:1 ಅಂತ ಬರಿ. ಓಕೆ, ಸೊ ಈ ಕ್ವೆಶ್ಚನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡೋಣ. ಎ ಬಿ ಸಿ ಮತ್ತು ಅದಕ್ಕೆ ಮೀಡಿಯನ್ ಎ ಎಮ್ ಅಂತ ಹಾಕ್ತೀವಿ. ನೆಕ್ಸ್ಟ್ ಟ್ರಯಾಂಗಲ್ ಡಿ ಇ ಎಫ್, ಅದಕ್ಕೆ ಮೀಡಿಯನ್ ಡಿ ಎಮ್ ಅಂತ ಹಾಕೋಣ. ಇವಾಗ ಇನ್ನೇನು ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ, ವಿ ಹ್ಯಾವ್ ಟು ಪ್ರೂವ್ ದಟ್ ಏರಿಯಾ ಆಫ್ ದ ಟ್ರಯಾಂಗಲ್ಸ್ ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಮೀಡಿಯನ್ ಸ್ಕ್ವೇರ್ಡ್ ಅಂತ, ರೇಷಿಯೋ ಆಫ್ ದ ಏರಿಯಾ ಆಫ್ ಟ್ರಯಾಂಗಲ್ಸ್. ಇವಾಗ ಸುಮ್ಮನೆ ಏನು ಮಾಡಬೇಕು, ನಾವು 2 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಆ 2 ಟ್ರಯಾಂಗಲ್ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಆದರೆ ಮೀಡಿಯನ್ಸ್ ಕೊಟ್ಟಿದ್ದಾರೆ ಅಲ್ವಾ, ಸೊ ಏನು ಪ್ರೂವ್ ಮಾಡಬೇಕು, ಫಸ್ಟ್ ಈ ಎ ಎಮ್ ಬಿ ಮತ್ತು ಡಿ ಎಮ್ ಇ ಆ 2 ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಅದರದ್ದು ಕರೆಸ್ಪಾಂಡ್, ಇದು ಮೀಡಿಯನ್ ಅಲ್ವಾ, ಸೊ ಮೀಡಿಯನ್ ಏನು ಮಾಡುತ್ತೆ, ಈ ಬೇಸ್ನ ಬೈಸೆಕ್ಟ್ ಮಾಡುತ್ತೆ ಅಲ್ವಾ. ಇಲ್ಲೂ ಮೀಡಿಯನ್ ಎಮ್ ಡಿ ಎಮ್ ಇ ಎಫ್ದು ಮಿಡ್ ಪಾಯಿಂಟ್ ಅಲ್ವಾ, ಸೊ ಇದನ್ನ ಬೈಸೆಕ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಎ ಬಿ ಸಿ ಸಿಮಿಲರ್ ಟು ಡಿ ಎಫ್ ಅಂತ ಆಗಲಿ ಗೊತ್ತು ನಮಗೆ. ಸೊ ಏನು ಪ್ರೂವ್ ಮಾಡಬೇಕು, ಎ ಎಮ್ ಬಿ ಸಿಮಿಲರ್ ಟು ಡಿ ಎಮ್ ಇ ಅಂತ ಪ್ರೂವ್ ಮಾಡೋಣ, ಆಯಿತಾ. ಸೊ ಪ್ರೂಫ್ in triangle ABC and DEF ಅವು 2 ಸಿಮಿಲರ್ ಟ್ರಯಾಂಗಲ್ ಅಲ್ವಾ, ಸೊ ಅದರದ್ದು ಸೈಡ್ಸ್ ಬಗ್ಗೆ ಏನು ಹೇಳ್ಬೋದು, ಎಲ್ಲ ಸೈಡ್ಗಳು ರೇಷಿಯೋ ಅಲ್ಲಿರುತ್ತೆ, ಆಯಿತಾ. ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ವಿಚ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಅಲ್ವಾ. ಇವಾಗ ಈ ಕ್ವೆಶ್ಚನ್ ಆಗಲೇ ಮಾಡಿದ್ದೇನು ಮುಂಚೆ, ನೆಕ್ಸ್ಟ್ ಏನು ಮಾಡಬೇಕು, ಬಿ ಸಿ ಇದು ಎಮ್ ಮಿಡ್ ಪಾಯಿಂಟ್ ಅಲ್ವಾ, ಇಲ್ಲಿ ಎಮ್ ಮಿಡ್ ಪಾಯಿಂಟು. ಸೊ ಏನು ಮಾಡೋದು, ಸುಮ್ಮನೆ ಮಲ್ಟಿಪ್ಲೈ ಬೈ ಹಾಫ್, ಇಲ್ಲಿ ಡಿನಾಮಿನೇಟರಲ್ಲೂ ಮಲ್ಟಿಪ್ಲೈ ಬೈ ಹಾಫ್ ಮಾಡೋಣ. ಸೊ ವಿಚ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಬೈ ಹಾಫ್ ಆಫ್ ಇ ಎಫ್ ಅಂತ ಹಾಕೋಣ. ಇಲ್ಲಿ ಇದಕ್ಕೆ ಹಾಗೆ ಬರೆಯೋದು, ಎ ಸಿ ಬೈ ಡಿ ಎಫ್ ವಿಚ್ ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಅಂತ ಬರೆಯೋಣ. ಹಿಂಗೆ ಹಾಫ್ ಆಫ್ ಬಿ ಸಿ ಏನಾಗುತ್ತೆ, ಬಿ ಎಮ್, ಹಾಫ್ ಆಫ್ ಇ ಎಫ್ ಏನಾಗುತ್ತೆ, ಇ ಎಮ್ ಅಲ್ವಾ, ವಿಚ್ ಇಸ್ ಈಕ್ವಲ್ ಟು ಇದನ್ನ ಹಿಂಗೆ ಬರೆಯೋಣ. ಇವಾಗ ಈ 2 ಟ್ರಯಾಂಗಲ್ ಸಿಮಿಲರ್ ಆದರೆ ಇನ್ನೇನು ಗೊತ್ತಿರುತ್ತೆ ನಮಗೆ, ಒಂದು ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ 2 ಈಕ್ವಲ್ ಆಗುತ್ತೆ ಅಂತ ಆಗಲೇ ಗೊತ್ತು ಅಲ್ವಾ ನಮಗೆ. ಸೊ 2 ಟ್ರಯಾಂಗಲ್ ಎ ಎಮ್ ಬಿ ಮತ್ತು ಡಿ ಎಮ್ ಇ ಅಂತ ತಗೊಳ್ಳೋಣ. ಸೊ ಈ 2 ಟ್ರಯಾಂಗಲಲ್ಲಿ ನಮ್ಗೆ ಆಗಲೇ ಗೊತ್ತು, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಎಮ್ ಬೈ ಇ ಎಮ್ ಅಂತ ಆಗಲೇ ಗೊತ್ತು. ಮತ್ತು ಈ 2 ಸೈಡ್ ಮಧ್ಯ ನಮಗೆ ಆಗಲಿ ಆ್ಯಂಗಲ್ ಈಕ್ವಲ್ ಇದೆ ಅಂತ ಗೊತ್ತು ಅಲ್ವಾ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಅಂತ ಗೊತ್ತು. ದೇರ್ ಫಾರ್ ಈ 2 ಟ್ರಯಾಂಗಲ್ ಎಸ್ ಎ ಎಸ್ ಸಿಮಿಲಾರಿಟಿಯಿಂದ ಸಿಮಿಲರ್ ಆಗುತ್ತೆ ಅಲ್ವಾ. ಸೊ ಈ 2 ಟ್ರಯಾಂಗಲ್ ಸಿಮಿಲರ್ ಆದಾಗ ಏನು ಹೇಳ್ಬೋದು, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಎಮ್ ಬೈ ಡಿ ಎಮ್ ಅಂತ ಗೊತ್ತಾಯ್ತಾ ಅಲ್ವಾ ನಮಗೆ. ಎ ಎಮ್ ಬೈ ಡಿ ಎಮ್ ಅಂತ ಗೊತ್ತು ನಮಗೆ. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ಗೆ ಏನು ಬರಿಬೋದು, ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದೇರ್ ಸೈಡ್ಸ್ ಸ್ಕ್ವೇರ್ಡ್. ಸೊ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು, ಎ ಬಿ ಬೈ ಡಿ ಇ ಸ್ಕ್ವೇರ್ಡ್ ಅಂತಾನೆ ಬರಿಬೋದು ಅಲ್ವಾ.
ಇಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದರ್ ಕೊರೆಸ್ಪಾಂಡಿಂಗ್ ಸೈಡ್ ಸ್ಕ್ವೇರ್. ಕೊರೆಸ್ಪಾಂಡಿಂಗ್ ಸೈಡ್ ಎ ಬಿದು ಡಿ ಇ ಅಲ್ವಾ. ಇವಾಗ ಎ ಬಿ ಬೈ ಡಿ ಇಗೆ ಏನು ರೀಪ್ಲೇಸ್ ಮಾಡ್ಬೋದು, ಎ ಎಮ್ ಬೈ ಡಿ ಎಮ್. ಎ ಎಮ್ ಮತ್ತು ಡಿ ಎಮ್ ಏನಾಯಿತು, ನಮ್ಮದು ಮೀಡಿಯನ್ಸ್ಗಳು ಆಯಿತಾ. ಅದಕ್ಕೆ ಈ ರಿಸಲ್ಟ್ ಬರುತ್ತೆ ನಮಗೆ, ವಿಚ್ ಇಸ್ ಈಕ್ವಲ್ ಟು ಎ ಎಮ್ ಸ್ಕ್ವೇರ್ಡ್ ಬೈ ಡಿ ಎಮ್ ಸ್ಕ್ವೇರ್ಡ್ ಅಂತ ಬರಿಬೋದು ನಾವು. ಅರ್ಥ ಆಯ್ತಾ? ಓಕೆ, ಇವಾಗ ಈ ಎಕ್ಸಸೈಸಲ್ಲಿ ಲಾಸ್ಟ್ ಕ್ವೆಶನ್ ಮಾಡೋಣ. ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸತ್ತೆ, ಆದರೆ ತುಂಬ ಈಸಿಯಾಗಿದೆ. ಒಂದು ಏನು ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಒಂದು ಸ್ಕ್ವೇರ್ ಫಸ್ಟ್ ಡ್ರಾ ಮಾಡಿ, ಎ ಬಿ ಸಿ ಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇಸ್ ಇನ್ಸ್ಕ್ರೈಬ್ಡ್ ಆನ್ ಇಟ್ಸ್ ಡಯಾಗ್ನಲ್. ಅಂದರೆ ಡಯಾಗ್ನಲ್ ಒಂದು ಬೇಸ್ ತೊಗೊಂಬಿಟ್ಟು ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಡ್ರಾ ಮಾಡಿ. ಸಿಂಪಲ್. ಸೊ ಇದು ಒಂದು ಡಯಾಗ್ನಲ್ ಡ್ರಾ ಮಾಡಿದ್ದೀನಿ. ಈ ಡಯಾಗ್ನಲ್ನ ತಗೊಂಡು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಪಾಯಿಂಟ್ ಪಿ ಅಂತ ಕರೆಯೋಣ. ಮತ್ತು ಇನ್ನೊಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇಸ್ ಇನ್ಸ್ಕ್ರೈಬ್ಡ್ ಆನ್ ಒನ್ ಸೈಡ್ ಅಂತ ಹೇಳಿದ್ದಾರೆ. ಸೊ ಒಂದು ಸೈಡ್ ಬಿ ಸಿ ಅಂತ ತಗೊಳ್ಳೋಣ. ಆ ಸೈಡ್ ಮೇಲೆ ಏನೋ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಇದಕ್ಕೆ ಪಾಯಿಂಟ್ ಕ್ಯೂ ಅಂತ ಹೇಳೋಣ. ಸೊ ತುಂಬ ಈಸಿಯಾಗಿದೆ. ಏನು ಪ್ರೂವ್ ಮಾಡಬೇಕು ನಾವು, ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಕ್ಯೂ ಸಿ ಅಂತ ಪ್ರೂವ್ ಮಾಡಬೇಕು ನಾವು. ಸೊ ಹೆಂಗೆ ಪ್ರೂವ್ ಮಾಡೋಣ, ಇವಾಗ ಆಗಲೇ ಗೊತ್ತಿರಬೇಕು ಎಷ್ಟೊಂದು ಸಿಮಿಲಾರಿಟಿ ಮಾಡಿದ್ದೀವಿ ಅಲ್ವಾ. ಸೊ ಗೊತ್ತಿರಬೇಕು ಎರಡು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಯಾವಾಗಲೂ ಸಿಮಿಲರ್ ಆಗತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಸೊ ಪ್ರೂಫ್ ನೋಡೋಣ ಇದಕ್ಕೆ. ಟ್ರಯಾಂಗಲ್ ಎ ಪಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಬಿ ಕ್ಯೂ ಸಿ. ಅದಕ್ಕೆ ಏನು ಕಾರಣ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಯಾವತ್ತೂ ಸಿಮಿಲರ್ ಆಗುತ್ತೆ. ಸೊ ರೀಸನ್ ಬರೀರಿ ಅದಕ್ಕೆ. ಇವಾಗ ಸೊ ಏರಿಯಾ, ಇವಾಗ ಈಕ್ವಿಲ್ಯಾಟರಲ್, ಎರಡು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಎ ಪಿ ಸಿ ಮತ್ತು ಬಿ ಕ್ಯೂ ಸಿ ಸಿಮಿಲರ್ ಆಯ್ತಲ್ವಾ ನಮಗೆ. ಓಕೆ, ಇವಾಗ ಅದರ ಸೈಡ್ಸ್ ಬಗ್ಗೆ ಏನು ಹೇಳ್ಬೋದು, ಸಿಮಿಲರ್ ಆದಾಗ ಇವಾಗ ಸೈಡ್ ಎ ಸಿ ಮತ್ತು ಸೈಡ್ ಬಿ ಸಿಗಳು ಕೊರೆಸ್ಪಾಂಡಿಂಗ್ ಸೈಡ್ಸ್ ಆಯ್ತಲ್ವ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ದೇರ್ ಫಾರ್ ಎ ಸಿ ಬೈ ಬಿ ಸಿ is equal to AP by BQ, which is equal to PC by QC. ಇವಾಗ ಇದನ್ನ ಸರಿಯಾಗಿ ನೋಡಿ, ಎರಡು ಸೈಡ್ ಬಗ್ಗೆ ಒಂದು ಆಗಲಿ ಗೊತ್ತಿರಬೇಕು ಸ್ಕ್ವೇರಲ್ಲಿ. ಸೊ ಒಂದು ಸ್ಕ್ವೇರ್ ತಗೊಂಡ್ರೆ ಡಯಾಗ್ನಲ್ ಡ್ರಾ ಮಾಡ್ತೀನಿ. ಸೊ ಈ ಸೈಡ್ಗೆ ಎ ಅಂತ ಲೆಂತ್ ಕರೆಯೋಣ. ಅದರದ್ದು ಡಯಾಗ್ನಲ್ ಸೈಡ್ ಎಷ್ಟಾಗುತ್ತೆ, √2a ಅಂತ ಗೊತ್ತಿರಬೇಕು ಅಲ್ವಾ. ಇದು √2a ಅಂತ ಬರುತ್ತೆ ನಮಗೆ. ಹೆಂಗೆ ಪೈಥಾಗರಸ್ ಥಿಯರಮ್ ಇಂದ, ತುಂಬ ಸಿಂಪಲ್. ಇದು ಎ, ಇದು ಎ ಅಲ್ವಾ. ಸೊ ಇದು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ √2a ಅಂತ ಬರುತ್ತೆ. ಸೊ ಎ ಸಿ ಇಸ್ ದ ಡಯಾಗ್ನಲ್, ಬಿ ಸಿ ಇಸ್ ದ ಸೈಡ್ ಅಲ್ವಾ. ಸೊ ಇದಕ್ಕೆ √2a ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ √2 ಟೈಮ್ಸ್ ಬಿ ಸಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಲ್ವಾ. ಸೊ ಇದರದ್ದು ಎರಡು ಟ್ರಯಾಂಗಲ್ ಸಿಮಿಲರ್ ಆದಾಗ ಅದರ ಏರಿಯಾ ಬಗ್ಗೆ ಏನು ಹೇಳ್ಬೋದು, ಸ್ಕ್ವೇರ್ ಆಫ್ ದಿಸ್ ಅಂತ ಹೇಳ್ಬೋದು ಅಲ್ವಾ. ಸೊ ದೇರ್ಫಾರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಕ್ಯೂ ಸಿ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ದ ಹೋಲ್ ಸ್ಕ್ವೇರ್. ವಿಚ್ ಇಸ್ ಈಕ್ವಲ್ ಟು, ಇವಾಗ ಎ ಸಿಗೆ ಏನು ಬರಿಬೋದು ನಾವು, ಎ ಸಿ ಇಸ್ ಈಕ್ವಲ್ ಟು √2 ಟೈಮ್ಸ್ ಬಿ ಸಿ ಅಂತ ಬರಿಬೋದು. √2 ಟೈಮ್ಸ್ ಬಿ ಸಿ ಬೈ ಬಿ ಸಿ ದ ಹೋಲ್ ಸ್ಕ್ವೇರ್. ಅದಕ್ಕೆ ರೀಸನ್ ಏನು ಕೊಡಬೇಕು, ಇನ್ ಅ ಸ್ಕ್ವೇರ್ ಡಯಾಗ್ನಲ್ ಇಸ್ ಈಕ್ವಲ್ ಟು √2 ಟೈಮ್ಸ್ ದ ಸೈಡ್ ಅಂತ ಕೊಡಬೇಕು. ಇವಾಗ ಸುಮ್ಮನೆ ಬಿ ಸಿ ಮತ್ತು ಬಿ ಸಿ ಕ್ಯಾನ್ಸಲ್ ಮಾಡೋಣ. ವಿಚ್ ಇಸ್ ಈಕ್ವಲ್ ಟು √2 ಸ್ಕ್ವೇರ್. √2 ಸ್ಕ್ವೇರ್ ಎಷ್ಟಾಗುತ್ತೆ, 2 ಅಲ್ವಾ.
2. ಇವಾಗ ಇದು ರೇಷಿಯೋ ಎಷ್ಟು ಬರುತ್ತೆ? APC by area of triangle BQC, which is equal to 2. So therefore area of triangle APC is equal to 2 times area of triangle BQC. ಇದನ್ನ ರೈಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ 2 times area of triangle BQC ಅಂತ ಬರುತ್ತೆ. ಅದು ಫೈನಲ್ ಸ್ಟೇಟ್ಮೆಂಟ್ ಬರೀರಿ ನೀವು, ಆಯಿತಾ? ಸೊ ಇದು ತುಂಬ ಸಿಂಪಲ್ ಕ್ವೆಶ್ಚನ್. ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ನಮಗೆ ಎಲ್ಲ ಸ್ಟೆಪ್ಸ್ ಬರುತ್ತೆ. ಅದಾದಮೇಲೆ ಇದು ಇನ್ ಸ್ಕ್ವೇರ್ ಡಯಾಗ್ನಸ್ ಈಕ್ವಲ್ ಟು √2 times ದ ಸೈಡ್. ಅದಕ್ಕೆ ಗೊತ್ತಿಲ್ಲದೆ ಇದ್ದರೆ ಈ ಕ್ವೆಶ್ಚನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಹೆಂಗೆ ಗೊತ್ತಾಗುತ್ತೆ? ಅದು ಪೈಥಾಗರಸ್ ಥಿಯರಮಿಂದ. ಮತ್ತು ಯಾವತ್ತು AC ಮತ್ತು BC ಕರೆಸ್ಪಾಂಡಿಂಗ್ ಸೈಡ್ಸ್ ಆಗುತ್ತೆ, ಯಾಕಂದರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲಲ್ಲಿ ಯಾವತ್ತು ಸಿಮಿಲರ್ ಆಗೇ ಆಗುತ್ತೆ. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು.